ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ಕುಕಿಂಗ್ ವೀಡಿಯೋಸ್ ಆ್ಯಂಡ್ ಬ್ಲಾಗ್ಸ್ಗೆ ಸ್ವಾಗತ ಸ್ನೇಹಿತರೆ. ಬನ್ನಿ, ನಾನು ಇವಾಗ ಮಾರ್ನಿಂಗ್ ರೊಟೀನನ್ನು ಸ್ಟಾರ್ಟ್ ಮಾಡಿದ್ದೀನಿ. ಮಾರ್ನಿಂಗ್ ರೊಟೀನಲ್ಲಿ ನಾನು ಏನು ಮಾಡ್ತೀನಿ ಇವತ್ತಿನ ಬೆಳಗ್ಗಿನ ಉಪಹಾರಕ್ಕೆ ಅಂತೇಳಿ ನಾನು ತೋರಿಸ್ಕೊಡ್ತೀನಿ. ಇವಾಗ ನಾನು ಕೆಲವೊಂದು ಟಿಪ್ಸ್ಗಳನ್ನು ನಿಮಗೆ ಕೊಡ್ತೀನಿ ಸ್ನೇಹಿತರೆ. ಆ ಟಿಪ್ಸ್ ಏನಪ್ಪ ಅಂದರೆ, ಈಗ ಇಲ್ಲಿ ನೋಡ್ತಿದ್ದೀರ ನೋಡಿ, ಈರುಳ್ಳಿಯನ್ನು ನಾನು ಇವಾಗ ಸಿಪ್ಪೆ ಬಿಡಿಸ್ಬಿಟ್ಟು ಈ ರೀತಿ ಕಟ್ ಮಾಡಿಟ್ಟು ನಾನು ಸ್ಟೋರ್ ಮಾಡಿ ಈರುಳ್ಳಿಯನ್ನು ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಅದ್ರ ಬಗ್ಗೆ ಹೇಳ್ತೀನಿ ಸ್ನೇಹಿತರೆ ನಾನು. ಇವಾಗ ಮತ್ತೆ ನೋಡಿ, ಹಸಿಮೆಣ್ಸಿನ್ಕಾಯನ್ನು ತುಂಬ ತೆಗೆದುಬಿಟ್ಟು ಇವಾಗ ನಮಗೆ ನಾಳೆಗೆ ಎಷ್ಟು ಬೇಕೋ ಅಷ್ಟು ಬೆಳಗಿನ ತಿಂಡಿಗೆ ಅಥವಾ ಅಡುಗೆಗೆ ಎಷ್ಟು ಬೇಕಷ್ಟು ನಾನು ಸೋಸಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಹುಣಸೆ ಹಣ್ಣನ್ನು ತೊಳೆದ್ಬಿಟ್ಟು ನೀಟಾಗಿ ಒಂದು ಬಟ್ಲದಲ್ಲಿ ನೆನೆ ಹಾಕಿ ಇಟ್ಕೊಂಡಿದ್ದೀನಿ ನಾನು. ಮತ್ತು ಈ ಕಡೆ ಬಂದರೆ ನಾನು ನಾಳೆ ಬೆಳಗ್ಗೆ ನಾಳೆ ಬೆಳಗ್ಗೆ ಉಪ್ಪಿಟ್ಟು ಮಾಡಬೇಕಂದ್ರೆ ಇವತ್ತಿನ ದಿನವೇ ರವೆಯನ್ನು ಹುರಿದು ಈ ರೀತಿ ಇಟ್ಕೊಂಬಿಡ್ಬೋದು ಸ್ನೇಹಿತರೆ. ರವೆಯನ್ನು ಹುರಿದು ಇಟ್ಕೊಳ್ಳೋದ್ರಿಂದ ನಮಗೆ ನಾಳೆ ಬೆಳಗ್ಗೆ ಮಕ್ಕಳು ಸ್ಕೂಲ್ ಟೈಮಿಗೆ ಹಾಗೂ ನಾಷ್ಟ ಕರೆಕ್ಟು 8-8:30 ಟೈಮಿಗೆ ನಾವು ಸ್ಕೂಲ್ ಟೈಮಿಗೆ ನಾಷ್ಟ ಕೊಡ್ಬೋದು ಅಂತಲೇ ನಾವು ಹೇಳ್ಬೋದು. ಡಬ್ಬಿಗೆ, ಬಾಕ್ಸ್ಗೆ ಅಥವಾ ಯಾವುದಕ್ಕಾಗಲಿ, ಅಥವಾ ಹೊರಗಡೆ ಡ್ಯೂಟಿಗೆ ಹೋಗೋರಿದ್ದರೆ ನಾವು ಈ ರೀತಿಯನ್ನು ನಾವು ಮುಂಚೆನೇ ಎಲ್ಲ ಪ್ರಿಪೇರ್ ಮಾಡಿ ಈ ರೀತಿಯನ್ನು ಇಟ್ಕೊಳ್ಳೋದ್ರಿಂದ ನಾವು ಈ ಕಡೆ ಅಷ್ಟೇ ಉಪ್ಪಿಟ್ಟು ಮಾಡಲಿಕ್ಕೆ ಅಂದರೆ ಸ್ನೇಹಿತರೆ, ಈ ಕಡೆ ಬಿಸಿನೀರನ್ನು ಕುದ್ಲಿಕ್ಕೆ ಇಟ್ಕೊಂಡು ಈ ಕಡೆ ಒಗ್ಗರಣೆ ಕೊಟ್ಕೊಂಡು ಆ ನೀರನ್ನು ಆ್ಯಡ್ ಮಾಡಿದರೆ ಸಾಕು. ಕುದ್ಮೇಲೆ ರವೆ ಹಾಕಿದರೆ ಉಪ್ಪಿಟ್ಟು ರೆಡಿ ಆಗುತ್ತೆ. ನಂತರ ಈ ಕಡೆ ಬಂದುಬಿಟ್ಟು ನಾನು ಉಪ್ಪಿಟ್ಟು ಮಾಡಿದೆ ಸ್ನೇಹಿತರೆ. ನಾನು ನಿಮಗೆ ವಿಡಿಯೋದಲ್ಲಿ ನಾಳೆ ಮಾಡಬೇಕಂತ ಹೇಳಿ ತೋರಿಸ್ಕೊಟ್ನಲ್ಲ, ನಾನು ಇವತ್ತೇ ಅದನ್ನು ಮಾಡಿದ್ದೀನಿ. ಈ ಕಡೆ ಬಂದುಬಿಟ್ಟು ಕ್ಯಾಪ್ಸಿಕಮ್ ಪಲ್ಯನ ನಿಮಗೆ ನಾನು ಮಾಡಿದ್ದು ತೋರಿಸಿದೆ. ಇವಾಗ ನೋಡಿ, ಎಲ್ಲ ಡಬ್ಬವನ್ನು ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ. ಇದನ್ನು ನಾನೆಲ್ಲ ಇವತ್ತಿಂದು ಎಲ್ಲ ಮಾಡಿಬಿಟ್ಟು ನಾಳೆಗೆ ನಾನು ಬೆಳಗ್ಗೆ ಕುಕ್ ಮಾಡೋಕ್ಕೆ ಮುಂಚೆ ನಾನು ಇದೆಲ್ಲ ನಾಳೆಗೆ ತಗೊಳ್ಳೋಕ್ಕೆ ನಾನು ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ. ಅಂದರೆ ನಾನು ಕುಕ್ ಮಾಡೋ ಮನೆಗೆ ಹೋಗ್ತೀನಲ್ಲ ಸ್ನೇಹಿತರೆ, ಹಾಗಾಗಿಬಿಟ್ಟು ಆ ಮನೆಯಲ್ಲಿ ಇದು ನಾನು ವೀಡಿಯೋ ಮಾಡಿರೋದು. ಅಲ್ಲಿ ನನಗೆ ಅಕ್ಕವ್ರು ಹೇಳಿರೋದು ಹಿಂಗೇ, ನಾಳೆಗೆ ಅಂತಲೇ ಜಲ್ದಿ ಆಗುತ್ತೆ ಗಾಯತ್ರಿ, ಈ ರೀತಿ ನಾವು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡು ಎಲ್ಲ ನಾವು ಮಾಡಿ ಇಟ್ಕೊಳ್ಳೋದ್ರಿಂದ ಇವತ್ತು ನಾನು ನಾಳೆಗೆ ಬೇಕಾಗಿರ್ತಕ್ಕಂಥ ಬೆಳಗ್ಗೆಗೆ ಏನು ಇಂಗ್ರೀಡಿಯೆಂಟ್ಸ್ ಬೇಕಲ್ಲ ಸ್ನೇಹಿತರೆ, ವೆಜಿಟೇಬಲ್ಸು, ಅದನ್ನು ಈ ರೀತಿ ನಾವು ಒಂದು ಹಸಿಮೆಣ್ಸಿನ್ಕಾಯಿ, ಮೇನ್ ನಮಗೆ ಬೇಕಾಗಿರೋದು ಈರುಳ್ಳಿ, ಹಾಗೆ ನಾವು ಹುಣಸೆ ಹಣ್ಣು, ಹಾಗೆ ನಮಗೆ ಟಿಫನ್ ಬೇಕಾಗಿರ್ತಕ್ಕಂಥ ರವಾನೋ, ಈ ರೀತಿ ನಾವು ಉಪ್ಪಿಟ್ಟು ಮಾಡ್ಕೊಳ್ಳೋದ್ರಿಂದ ಉಪ್ಪಿಟ್ಟು ಮಾಡ್ಕೊಳ್ಳೋಕೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಒಂದಿನ ಮುಂಚೆನೇ ನಾವು ಮಾಡ್ಕೊಳ್ಳೋದ್ರಿಂದ ಭಾಳ ನಮಗೆ ಟೈಮ್ ಸೇವ್ ಆಗುತ್ತೆ ಅಂತ ಹೇಳ್ಬೋದು. ನಾನು ಈ ಕಡೆ ಪನ್ನೀರ್ ಗ್ರೇವಿಯನ್ನು ನಾನು ಇವತ್ತು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇದು ಚಪಾತಿಗೆ ತಿನ್ನೋಕ್ಕೆ ಭಾಳ ಟೇಸ್ಟಿಯಾಗಿರುತ್ತೆ. ಹಾಗೆ ಕೆಲವೊಬ್ಬರು ಇದನ್ನು ರೈಸಿಗೆ ಊಟ ಮಾಡ್ತಾರೆ. ನೀವು ಮನೆಯಲ್ಲಿ ಮಾಡ್ಕೊಂಡು ಯಾವುದಕ್ಕಾದ್ರೂ ನೀವು ಊಟ ಮಾಡ್ಬೋದು. ಇವಾಗ ಇದರಲ್ಲಿ ಹುರಿಲಿಕ್ಕೆ ಒಂದು ಬಾಣಲೆ ಇಟ್ಕೊಂಡು ಅದರಲ್ಲಿ ಒಂದು ದಪ್ಪ ಕಟ್ ಮಾಡಿರುವಂಥ 2 ಈರುಳ್ಳಿಯನ್ನು ನಾನು ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ 1-2 ಟೊಮೊಟೊ, ಹಾಗೆ ಡ್ರೈ ಫ್ರೂಟ್ಸ್ ಸ್ನೇಹಿತರೆ. ಡ್ರೈ ಫ್ರೂಟ್ಸ್ ಅಂದರೆ ಗೋಡಂಬಿ, ಮತ್ತು ನೆಕ್ಸ್ಟು ಅದಕ್ಕೆ ಲವಂಗ, 1-2 ಲವಂಗ, ಹಾಗೆ ಒಂದು ಚೂರು ಚಕ್ಕೆ, ಒಂದು ಏಲಕ್ಕಿಯನ್ನು ಹಾಕ್ಕೊಂಡ್ಬಿಟ್ಟು ನಾವೆಲ್ಲ ಎಣ್ಣೆ ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಕಿ ಅದಕ್ಕೆ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ನಾವು ಅದನ್ನು ರುಬ್ಕೊಂಡು ಬರಬೇಕು ಸ್ನೇಹಿತರೆ. ರುಬ್ಕೊಂಡು ಬಂದಂಥ ಮಸಾಲೆಗೆ ನಾವು ಗ್ರೇವಿ ಮಾಡಲಿಕ್ಕೆ ಅದು ರುಬ್ಕೊಂಡು ಬಂದಿದ್ದೀಗ ಆ ಮಸಾಲೆ ಇಲ್ಲಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದೇಳಿ. ಇವಾಗ ಈ ಮಸಾಲೆಯನ್ನು ನಾನು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಆ ಬಾಣಲೆಗೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ನಾವೇನು ರುಬ್ಕೊಂಡು ಬಂದಿದ್ದೀವಲ್ಲ ಸ್ನೇಹಿತರೆ, ಆ ಮಸಾಲೆ ಹಾಕೋಕ್ಕೂ ಮುಂಚೆ 1 ಸ್ಪೂನ್ ಜೀರಿಗೆ ಘಮಕ್ಕೆ ಫ್ಲೇವರ್ಗೆ ನಾವು ಜೀರಿಗೆಯನ್ನು ಹಾಕ್ಕೋಬೇಕು. ಜೀರಿಗೆ ಚಟಪಟ ಸಿಡಿದ ನಂತರ ನಾವೀಗ ರುಬ್ಕೊಂಡಿರ್ತಕ್ಕಂಥ ಮಸಾಲೆ ಏನಿದೆಯಲ್ಲ ಸ್ನೇಹಿತರೆ, ಅದನ್ನು ನಾವು ಇದರೊಳಗೆ ಹಾಕ್ಕೊಬೇಕು. ನೋಡಿ, ಸ್ವಲ್ಪ ಇದು ಚೆನ್ನಾಗಿ ಚಟಪಟ ಸಿಡಿಲಿ, ಹಾಗಾಗಿಬಿಟ್ಟು ನಾನು ಸ್ವಲ್ಪ ಟೈಮ್ ತೊಗೊತಾ ಇದ್ದೀನಿ ಇದನ್ನು ಹಾಕಲಿಕ್ಕೆ, ಮಸಾಲೆ ಹಾಕಲಿಕ್ಕೆ. ನಾನು ಅಲ್ಲಿ ಕುಕ್ ಮಾಡೋ ಮನೆಯಲ್ಲಿ ಮಾಡಿರೋದಕ್ಕೆ ಸ್ನೇಹಿತರೆ, ನಾನು ಏನೆಲ್ಲ ಹುರಿಲಿಕ್ಕೆ ಹಾಕಬೇಕಂತೇಳಿ ನಿಮಗೆ ನಾನು ಅದೆಲ್ಲ ತೋರಿಸ್ಕೊಡೋಕ್ಕಾಗಿಲ್ಲ, ನನಗೆ ಟೈಮ್ ಅಭಾವ ಇದ್ದಿದ್ದರಿಂದ. ಹೇಳಿದ್ನೆಲ್ಲ ಸ್ನೇಹಿತರೆ, ಅವೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ನಾವು ವೆಜಿಟೇಬಲ್ಸ್ ಹಾಕಿ ನಾವು ಫ್ರೈ ಮಾಡ್ಕೊಂಡು ಬಂದು ನೆಕ್ಸ್ಟ್ ಮಿಕ್ಸಿ ಮಾಡಿಕೊಂಡು ಇದಕ್ಕೆ ಹಾಕಿಬಿಟ್ಟು ನಾವು ಇವಾಗ ನಂತರ 1 ಸ್ಪೂನ್ ಉಪ್ಪು, ಹಾಗೆ ನಾನು ಖಾರದ ಪುಡಿ ಸ್ವಲ್ಪನೇ ಹಾಕ್ಕೊತೀನಿ ಸ್ನೇಹಿತರೆ. ಖಾರದ ಪುಡಿ ಸ್ವಲ್ಪನೇ ಯಾಕೆ ಅಂದರೆ, ನಾನು ವಯಸ್ಸಾಗಿರ್ತಕ್ಕಂಥ ಆಂಟಿ ಅಂಕಲ್ ಇದ್ದಾರೆ, ಹಾಗೆ ಮಕ್ಕಳಿದ್ದಾರೆ ಸ್ನೇಹಿತರೆ. ಹಾಗಾಗಿಬಿಟ್ಟು ಅವರು ಖಾರವನ್ನು ಹೆಚ್ಚಾಗಿ ಊಟ ಮಾಡೋದಿಲ್ಲ. ಹಾಗಾಗಿಬಿಟ್ಟು
ಅದಕ್ಕೆ ಅವರು ಹೇಗೆ ಊಟ ಮಾಡ್ತಾರೆ ನೋಡಿಕೊಂಡು ನಾನು ತಕ್ಕ ಮಟ್ಟಿಗೆ ಖಾರವನ್ನು ಹಾಕಿದ್ದೀನಿ. ಸ್ವಲ್ಪ ಒಂದು 1/4 ಸ್ಪೂನಷ್ಟು. ನಿಮಗೆ ಸ್ಪೈಸಿಯಾಗಿ ಬೇಕಂದ್ರೆ ಒಂದು ಸ್ಪೂನ್ ಖಾರದ ಪುಡಿನ ಅದಕ್ಕೆ ಹಾಕ್ಕೋಬೋದು ಸ್ನೇಹಿತರೆ. ಯಾವುದೇ ಪನ್ನೀರು ಗ್ರೇವಿ ಮಾಡಲಿ ಈ ಮೆಥಡಲ್ಲಿ ಮಾಡಿದ್ರೇ ನಿಮಗೆ ಟೇಸ್ಟಿಯಾಗಿ ಬರುತ್ತಂತ ನಾನು ಹೇಳ್ಬೋದು. ಇವಾಗ ನೋಡಿ ನಮಗೆ ತಿಕ್ನೆಸ್ ಎಷ್ಟು ಬೇಕು ನಮಗೆ ಗ್ರೇವಿ ಅಷ್ಟು ನಾನು ನೀರನ್ನು ಇದಕ್ಕೆ ರುಬ್ಕೊಂಡಿರ್ತಕ್ಕಂಥ ನೀರನ್ನು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಈಗ ಈ ಕಡೆ ಬಂದುಬಿಟ್ಟು ನಾನು ಪನ್ನೀರನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೆಲವೊಬ್ಬರು ಪನ್ನೀರನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡು ತಗೊತಾರೆ ಸ್ನೇಹಿತರೆ. ಬಟ್ ನಾನು ಇದಕ್ಕೆ ಆಯಿಲ್ ಆ್ಯಡ್ ಮಾಡ್ತಾಯಿಲ್ಲ, ಎಣ್ಣೆಯಲ್ಲಿ ಕರೆದು ತಗೊತಾಯಿಲ್ಲ, ಫ್ರೈ ಮಾಡಿ ತಗೊತಾ ಇಲ್ಲ. ಹಾಗೇ ಡೈರೆಕ್ಟಾಗಿ ನಾನು ಇದಕ್ಕೆ ಗ್ರೇವಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಬಿಡಿ 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 ಬಿಡಿಯಾಗಿ ಹಾಕಬೇಕು ಇದಕ್ಕೆ. ನೋಡಿ ಸ್ವಲ್ಪ ಕುದ್ದು ಇದು ಎಣ್ಣೆ ಬರಲಿ ಒಂಚೂರು ಬಂದ ನಂತರ ಇವಾಗ ನಾನು ನೋಡಿ ಪನ್ನೀರನ್ನು ಹಾಕ್ಕೊತಾ ಇದ್ದೀನಿ. ಇವಾಗ ಎಲ್ಲ ಪನ್ನೀರನ್ನು ನಾನು ಎಲ್ಲ ಕಡೆಗೆ ಹಾಕ್ಕೊಂಬಿಟ್ಟು ಮೆಲ್ಲಕನೆ ಇದನ್ನು ನಾವು ಪನ್ನೀರ್ ಹಾಕಿದ ಮೇಲೆ ನಾನು ಟಿಪ್ಸ್ ಹೇಳೋ ಸ್ನೇಹಿತರೆ, ಮೆಲ್ಲಕನೆ ಇದನ್ನು ಈಗ ಇಷ್ಟು ಮಿಕ್ಸ್ ಮಾಡಿಬಿಟ್ಟು ನಾವು ಇದನ್ನು ಬಿಟ್ಬಿಡಬೇಕು. ಬಿಟ್ಬಿಟ್ಟು ಮುಚ್ಚಿ ಸಿಮ್ಮನೆಯಾಗಿ ಒಂದು 10-15 ನಿಮಿಷ ಉರಿಯಲ್ಲಿ ಅದು ಬೇಯಬೇಕು ಸ್ನೇಹಿತರೆ ಚೆನ್ನಾಗಿ. ನೋಡಿ ಈ ಕಡೆ ನಾನು ತಿಳಿ ಸಾರು ಮೆಣಸಿನ ಪುಡಿಯನ್ನು ಹಾಕಿ ತಿಳಿ ಸಾಂಬಾರನ್ನು ಬೇಳೆ ಹಾಕಿಲ್ಲ ಸ್ನೇಹಿತರೆ, ಬೇಳೆಯನ್ನು ಹಾಕಿಲ್ಲ ಸ್ನೇಹಿತರೆ. ತಿಳಿ ಸಾಂಬಾರು ಹೇಗಪ್ಪ ಮಾಡೋದಂದರೆ, ನಾವು ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕ್ಬಿಟ್ಟು ಸ್ವಲ್ಪ ಹಿಂಗೆ ಹಾಕಿ ಸ್ವಲ್ಪ ಜೀರಿಗೆಯನ್ನು ಹಾಕಿ ಚಟಪಟಿಸಿ ಇಡಲಿಕ್ಕೆ ಬಿಟ್ಟು ಹಾಗೆ ಹೆಚ್ಚಿರ್ತಕ್ಕಂಥ ಟೊಮೊಟೊವನ್ನು ಇದಕ್ಕೆ ಹಾಕ್ಬಿಟ್ಟು ಆ ಟೊಮೊಟೊ ಬೆಂದ ನಂತರ ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಉಪ್ಪು ಹಾಗೆ ಸ್ವಲ್ಪ ಬೇಯಲಿಕ್ಕೆ ಬಿಟ್ಬಿಟ್ರೆ ಒಂದು 10 ನಿಮಿಷ. ಅದಾದಮೇಲೆ ಸ್ವಲ್ಪ ಬೆಂದ ನಂತರ 1-2 ಗ್ಲಾಸನ್ನು ನೀರನ್ನು ಹಾಕ್ಬಿಟ್ಟು ಅದು ಕುದಿಬೇಕು ಸ್ನೇಹಿತರೆ. ಆವಾಗ ನಾವು ಏನು ಹಾಕ್ಕೊಳ್ಳೋದಂದರೆ ಮೆಣಸಿನ ಪುಡಿ ಒಂಚೂರು ಮೆಣಸಿನ ಪುಡಿಯನ್ನು ಹಾಕಿಬಿಟ್ಟು ನಂತರ ಸ್ವಲ್ಪ ರಸಂ ಪುಡಿಯನ್ನು ಇದ್ದರೆ ಹಾಕಿಬಿಟ್ಟು ಇದನ್ನು ಈ ಥರ ಕುದಿಲಿಕ್ಕೆ ಬಿಟ್ಬಿಟ್ರೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ಬಿಟ್ಟು ಕುದಿಲಿಕ್ಕೆ ಬಿಟ್ಬಿಟ್ರೆ ನೋಡಿ ಈಸಿಯಾಗಿ ನಾವು ಇದನ್ನು ಮಾಡ್ಕೋಬೋದು. ಹಾಗೆ ಪ್ರತಿಯೊಬ್ಬರು ಇದನ್ನು ಊಟ ಮಾಡ್ಬೋದು ಅಂತಲೇ ನಾನು ಹೇಳ್ಬೋದು. ಈಸಿಯಾಗಿ ಮಾಡ್ಕೋಬೋದು ಸ್ನೇಹಿತರೆ. ಈ ಸಾಂಬಾರನ್ನು ನಾವು ರಸಮ್ ಅಂತಾರೆ, ನಾನು ಸಾಂಬಾರು ಅಂತ ಹೇಳ್ತಾ ಇದ್ದೀನಿ. ಇದನ್ನು ನೋಡಿ ಇಲ್ಲಿ ಕ್ಯಾಪ್ಸಿಕಮ್ ಫ್ರೈ ಮಾಡಿದ್ದೀನಿ ನಾನು, ಕ್ಯಾಪ್ಸಿಕಮ್ ಫ್ರೈ. ಈ ಕಡೆ ನೋಡಿ ಅದು ತಿಳಿ ಸಾಂಬಾರು ತೋರಿಸಿದ್ನಲ್ಲ ಅದನ್ನು. ಈ ಕಡೆ ಬಂದುಬಿಟ್ಟು ಪನ್ನೀರ್ ಗ್ರೇವಿ ಸ್ನೇಹಿತರೆ. ಪನ್ನೀರ್ ಗ್ರೇವಿ ನೋಡಿ ಯಾವ ರೀತಿ ಆಗಿದೆ ಅಂದರೆ ಗ್ಯಾಸನ್ನು ಆಫ್ ಮಾಡಿಬಿಡೋಣ. ಇದು ರೆಡಿ ಆಯ್ತು. ಇವಾಗ ಇದನ್ನು ರೆಡಿ ಆದ ನಂತರ ಈ ಕಡೆ ಬಂದು ನಾವು ಚಪಾತಿ ಒಂದೇ ಬಾಕಿ ಇದೆ ನಮಗೆ. ಟಿಫನ್ ಐಟಮ್ಸು ಆಯಿತು, ಅಡುಗೆ ಮಧ್ಯಾಹ್ನಕ್ಕೆ ಎಲ್ಲ ಮಾಡಿದೆ, ಸಾಂಬಾರು ಮಾಡಿದೆ. ಹಾಗೆ ರೈಸ್ ಒಂದು ಮಾಡಿಲ್ಲ ಸ್ನೇಹಿತರೆ, ರೈಸ್ ಅವ್ರು ಇಟ್ಕೊತಾರೆ ಹಂಗಾಗಿಬಿಟ್ಟು. ಈ ಕಡೆ ಚಪಾತಿ, ಸುಕ್ಕ ಚಪಾತಿ ನಾನು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಸುಕ್ಕ ಚಪಾತಿ ಅಂದರೆ ನಾವು ಒಂಚೂರು ಎಣ್ಣೆ ಟಚ್ ಮಾಡಲ್ಲ ಸ್ನೇಹಿತರೆ ಮಾಡುವಾಗ. ನೋಡಿ ಈ ರೀತಿ ನಾವು ಇಷ್ಟು ಅಡಲಕ್ಕೆ ತೀಡ್ಕೊಂಡ್ಬಿಟ್ಟು ಅದನ್ನು ನಾವು ಯಾವ ರೀತಿ ಫೋಲ್ಡ್ ಮಾಡಿ ಮಡ್ಚ್ಕೊಂಡು ನಾನು ಚಪಾತಿ ಮಾಡ್ತೇನಂತ ಹೇಳ್ಬಿಟ್ಟು ನಿಮಗೆ ನಾನು ತೋರಿಸ್ಕೊಡ್ತೀನಿ. ನೋಡಿ ಇವಾಗ ಅಡಲ ಚಪಾತಿನ ಹಿಂಗೆ 2 ಫೋಲ್ಡು 3 ಫೋಲ್ಡ್ ಮಾಡಿಬಿಟ್ಟು ಇವಾಗ ನೀಟಾಗಿ ಈ ರೀತಿ ಮಡ್ಚಿಬಿಟ್ಟು ನಾವು ಚಪಾತಿ ತೀಡೋದ್ರಿಂದ ನಮಗೆ ಚಪಾತಿ ಉಬ್ಕೊಂಡು ಬರುತ್ತಂತ ನಾವು ಹೇಳ್ಬೋದು. ನೀವು ಈ ರೀತಿ ಚಪಾತಿಯನ್ನು ಮಾಡಿ ಟ್ರೈ ಮಾಡಿ ಮನೆಯಲ್ಲಿ ಮಾಡಿ ನೋಡಿ ಸ್ನೇಹಿತರೆ, ಯಾವ ರೀತಿ ಚಪಾತಿ ಬರುತ್ತೆ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ಇವಾಗ ಎಲ್ಲ ಚಪಾತಿಗಳನ್ನು ನಾವು ಮಾಡ್ಕೋಬೇಕು. ಇದು ನಿಮಗೆ ಫಸ್ಟ್ ಒನ್ ನಾನು ಎಲ್ಲ ಚಪಾತಿ ಒಂದು 4-5 ಚಪಾತಿ ಮಾಡಿದ್ದೀನಿ. ಅಂದರೆ ಅವರಿಗೆ ಟೈಮ್ ಆಗಿತ್ತು ಸ್ನೇಹಿತರೆ. ಕೆಲವೊಬ್ರು ಉಪ್ಪಿಟ್ಟು ತಿಂದಿದ್ದಿಲ್ಲ, ಹಂಗಾಗಿ ಚಪಾತಿ ರೆಡಿ ಆಯ್ತಾ ಗಾಯತ್ರಿ ಅಂತ ಕೇಳಿದ್ರು. ಹಂಗಾಗ್ಬಿಟ್ಟು ಒಂದು 4-5 ಚಪಾತಿ ನಾನು ಮಾಡಿ ಅವರಿಗೆ ಕೊಟ್ಟೆ. ಆವಾಗ ವಿಡಿಯೋ ಮಾಡೋಕ್ಕೆ ನನಗೆ ಆಗಲಿಲ್ಲ. ಇವಾಗ ನೋಡಿ ಮತ್ತೆ ನಾನು ಇದೊಂದು ವಿಡಿಯೋ ಮಾಡಿ ತೋರಿಸೋಣ ಚಪಾತಿದಂತ ಹೇಳ್ಬಿಟ್ಟು ಫೈನಲಿ ಇದೊಂದು ಚಪಾತಿ ಮಾಡೋದು ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇವಾಗ ಇದನ್ನು ಕಾವಲಿ ಮೇಲೆ ಹಾಕಿ ನಾವು ಹೇಗೆ ಬೇಯಿಸೋದು ಅಂತ ಹೇಳಿಬಿಟ್ಟು ನಾನು ತೋರಿಸ್ತೀನಿ. ಎಣ್ಣೆ ಇಲ್ಲದೇ ನಾವು ಹೇಗೆ ಸುಕ್ಕ ಚಪಾತಿ ಹೇಗೆ ಮಾಡ್ತೀನಿ ನಾನು ಇಲ್ಲಿ ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ನೋಡಿ ಈ ರೀತಿ ಏನು ಇದಾಯ್ತಲ್ಲ, ನಾವು ಈಗ ಸ್ವಲ್ಪ ಒಂದು ಬಟ್ಟೆ ತೊಗೊಂಡ್ಬಿಟ್ಟು ಎಲ್ಲೆಲ್ಲಿ ನಾವು ಮುದುರಿದೆನೋ ಚಪಾತಿ ಅಲ್ಲೆಲ್ಲ ಈ ರೀತಿ ಸ್ಪ್ರೆಡ್ಡು ಹಿಂಗೆ ಒತ್ತೋದ್ರಿಂದ ಸ್ವಲ್ಪ ತಕ್ಕ ಮಟ್ಟಿಗೆ ಹಿಂಗೆ ಒತ್ತೋದ್ರಿಂದ ನೋಡಿ ಅದೆಲ್ಲ ರಿಂಕಲ್ಸ್ ಇರೋದೆಲ್ಲ ನಮಗೆ ನೀಟಾಗಿ ಚಪಾತಿ ಆಡಿಕೊಳ್ಳುತ್ತೆ ಅಂತಲೇ ನಾವು ಹೇಳ್ಬೋದು. ಇವಾಗ ನೋಡಿ ಒಂದು 5 ನಿಮಿಷನೇ ಸ್ವಲ್ಪ ಬಬಲ್ಸ್ ಬರ್ತವೆ ಸ್ನೇಹಿತರೆ. ಬಬಲ್ಸ್ ಸಣ್ಣದಾಗಿ ಗುಳ್ಳೆಗಳು ಚಪಾತಿ ಮೇಲೆ. ಆವಾಗ ನಾವು ಇದನ್ನು ನೆಕ್ಸ್ಟು ತಿರುವಿ ಇದನ್ನು ಹಾಕಬೇಕು ಸ್ನೇಹಿತರೆ. ಹಾಕ್ಬಿಟ್ಟು ಆವಾಗ ಒಂದು 10 ಮಿನಿಟ್ಸ್ ಅಂದರೆ ಅದು ನೋಡ್ಕೋಬೇಕು. ಅವಾಗ ಅಲ್ಲಿ ಕೂಡ ದಪ್ಪ ಗುಳ್ಳೆಗಳು ಬರ್ತವೆ ಸ್ನೇಹಿತರೆ. ಚಪಾತಿ ಮೇಲೆ ಬರ್ತಾಯಿದೆ ನೋಡಿರಿ ಆಲ್ರೆಡಿ. ಇವಾಗ ನಾವು ಏನು ಮಾಡ್ತೀವಿ ಅಂದರೆ ಚಪಾತಿಯನ್ನು ತಿರುಗಿಸಾಕಿ ಇವಾಗ ನಾವು ಬಟ್ಟೆ ತೊಗೋಬೇಕು ಸ್ನೇಹಿತರೆ. ಒಂದು ಬಟ್ಟೆಯನ್ನು ಮಾಡ್ಕೊಂಡು ಆ ಬಟ್ಟೆಯಲ್ಲಿ ಒತ್ತೋದ್ರಿಂದ ಚಪಾತಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ಚಪಾತಿ ಅಂತ ಹೇಳ್ಬಿಟ್ಟು.
ನೀವು ಈ ರೀತಿ ಎಲ್ಲ ಚಪಾತಿ ಮಾಡ್ತೀರ ಅಂತಂದೇಳಿ ನಾನು ಅನ್ಕೊತೀನಿ. ಯಾರೆಲ್ಲ ನಮ್ಗೆ ಆಯಿಲ್ ಬೇಡಪ್ಪ, ಆಯಿಲ್ ಚಪಾತಿ ತಿಂದು ಸಾಕಾಗಿ ಹೋಗಿದೆ, ನಮ್ಗೆ ಆಯಿಲ್ ಬೇಡ, ಆಯಿಲ್ ಕನ್ಸಿಸ್ಟೆನ್ಸಿ ಜಾಸ್ತಿ ತಿನ್ನೋದ್ರಿಂದ ಹೆಲ್ತ್ಗೂ ಒಳ್ಳೆಯದಲ್ಲ ಸ್ನೇಹಿತರೆ. ಹಾಗಾಗಿಬಿಟ್ಟು ಈ ಕೆಲವೊಂದು ಟಿಪ್ಸ್ಗಳನ್ನು ನಾನು ಇವತ್ತು ನಿಮಗೆ ಕೊಡ್ತಾ ಇದ್ದೀನಿ. ಈ ರೀತಿ ಮಾಡಿಕೊಂಡು ಸುಕ್ಕ ಚಪಾತಿ ತಿನ್ನೋದ್ರಿಂದ ಮಧ್ಯಾಹ್ನ ತನಕ ಆದರೂ ಈ ಮೆಥಡಲ್ಲಿ ಮಾಡಿದರೆ ಈ ಮೆಥಡಲ್ಲಿ ನೀವು ಚಪಾತಿ ಮಾಡೋದ್ರಿಂದ ಸ್ನೇಹಿತರೆ, ನೀವು ಒಂದು ಹಾಟ್ ಬಾಕ್ಸಲ್ಲಿ ಒಂದು ಕಾಟನ್ ಬಟ್ಟೆನ ಕೆಳಗಡೆ ಹಾಕ್ಬಿಟ್ಟು ಈ ರೀತಿ ಚಪಾತಿನ ನೀವು ಇಟ್ಬಿಟ್ಟು ಮೇಲೆ ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ನೀವು ಒಂದು ಅರ್ಧ ಸ್ಪೂನಷ್ಟು ಆಯಿಲು ಸ್ವಲ್ಪ ಮಟ್ಟಿಗೆ ಹಾಕ್ಬಿಟ್ಟು ಈ ಥರ ಸವರ್ಬಿಟ್ರೆ, ಇಲ್ಲ ತುಪ್ಪವನ್ನಾದರೂ ನೀವು ಹಾಕಿ ಸವರ್ಬಿಟ್ರೆ ನೋಡಿ, ಚಪಾತಿ ಬಾಕ್ಸನ್ನು ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇವಾಗ ಎಲ್ಲ ಅಡುಗೆನೂ ಮುಗೀತು ಸ್ನೇಹಿತರೆ. ಇವಾಗ ನಿಮಗೆ ನಾನು ಎಲ್ಲ ಅಡುಗೆನೂ ತೋರಿಸ್ತಾ ಇದ್ದೀನಿ ನೋಡಿರಿ. ಇವತ್ತಿನ ದಿನ ಲಾಗಲ್ಲಿ ನಾನು ಇಷ್ಟೆಲ್ಲ ಮಾಡಿದ್ದೀನಿ ಸ್ನೇಹಿತರೆ. ಮಾಡಿ ತೋರಿಸ್ಲಿಕ್ಕೆ ನಾನು ಟ್ರೈ ಮಾಡಿದ್ದೀನಿ, ಎಷ್ಟು ಸಾಧ್ಯ ಆಗತ್ತೋ ಅಷ್ಟು ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಸ್ನೇಹಿತರೆ. ಬಾಯ್.